ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರ ದರ್ಶಿನಿ. ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಕಾಯಿ ಹೋಳಿಗೆ ಮಾಡೋದು ಕಷ್ಟ ಅಂತ ಯಾರು ಅಂದ್ಕೊಂಡಿದ್ದೀರಾ ಅಂಥವರು ಈ ವಿಡಿಯೋನ ನೋಡಲೇಬೇಕು. ಯಾಕಂದರೆ ನಾನು ಮಾಡೋ ಥರ ಹೋಳಿಗೆ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು, ಕಷ್ಟನೇ ಆಗಲ್ಲ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ ಅದೇ ತೊಗೋಬೇಕು. ಮೀಡಿಯಮ್ ಸೈಜ್ ಆಗಲಿ ದಪ್ಪ ಸೈಜ್ ಆಗಲಿ ತೊಗೋಬಾರ್ದು. ಮತ್ತು 1 ಕಪ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ 3/4 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋಬೇಕು. ನಂತರ 1 ಚಿಟಿಕೆ ಅರಿಶಿನ ಪುಡಿ ಹಾಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕೋಬೇಕು. ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಅರಿಶಿನ ಮತ್ತು ತುಪ್ಪ ಎಲ್ಲ ಒಟ್ಟಿಗೆ ಬ್ಲೆಂಡ್ ಆಗಬೇಕು. ಆ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಫ್ರೆಂಡ್ಸ್, ನೀವಿನ್ನೂ ಆಹಾರ ದರ್ಶಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟು ದಿನ ಮಧ್ಯಮ ಅಡುಗೆ ಅಂತ ಈ ಚಾನಲ್ ಇತ್ತು, ಆದರೆ ಈಗ ಆಹಾರ ದರ್ಶಿನಿ ಅಂತ ಹೆಸರನ್ನು ಚೇಂಜ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಕೈಗೆ ಅಂಟೋ ಥರ ಕಲಿಸ್ಕೋಬೇಕು. ಲಾಸ್ಟಲ್ಲಿ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಣ್ಣೆ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಪೂರಿ ಥರ ಉಪ್ಕೊಳ್ಳುತ್ತೆ ಹೋಳಿಗೆ ಮಾಡೋದು. ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೇಕು. ಮತ್ತು ಮೆಜರ್ ಕೂಡ ಅಷ್ಟೇ, ನಾನು ಎಷ್ಟು ರವೆ ಹಾಕಿದ್ದೀನಿ, ಎಷ್ಟು ಮೈದಾ ಹಾಕಿದ್ದೀನಲ್ಲ ಅಷ್ಟೇ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಡೋ ರೆಡಿಯಾಗಿದೆ. ಈಗ ಇದನ್ನು 2 ಅವರ್ಸ್ ರೆಸ್ಟ್ ಕೊಡಬೇಕು. ಇಲ್ಲಿ ನಾನು 1 ಕಾಯಿನ ತೊಗೊಂಡಿದ್ದೀನಿ, ಅಂದರೆ ಇದರಲ್ಲಿ 1.5 ಕಪ್ಪಷ್ಟು ಕಾಯಿ ತುರಿ ಇದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಅಂದರೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಇದನ್ನು ಕ್ರಷ್ ಮಾಡ್ಕೋಬೇಕು. ಇಲ್ಲಿ ಬಲ್ತಿರೋಂಥ ತೆಂಗಿನಕಾಯಿನ ತೊಗೋಬೇಕು, ಎಳೆ ತೆಂಗಿನಕಾಯಿ ತೊಗೋಬಾರ್ದು. ಹೋಳಿಗೆ ಮಾಡೋಕ್ಕೆ ಸರಿಯಾಗಲ್ಲ ಎಳೆ ತೆಂಗಿನಕಾಯಿ ತೊಗೊಂಡ್ರೆ. ನೋಡಿ ಈ ಥರ ಮಾಡ್ಕೋಬೇಕು, ನೀರೇನು ಹಾಕೋಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ, ನಾನು ತೆಂಗಿನಕಾಯಿ 1.5 ಕಪ್ ತೊಗೊಂಡಿದ್ದೀನಲ್ಲ, ಇಲ್ಲಿ ಬೆಲ್ಲನ 1 ಕಪ್ ತೊಗೊಂಡಿದ್ದೀನಿ. ಬೆಲ್ಲ ಈಗ ಪಾಕ ಮಾಡೋಕ್ಕೆ ಇಡಬೇಕು. ಇಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಬೆಲ್ಲನ ಸ್ವಲ್ಪ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ಇಲ್ಲಿ ತಿಕ್ಕ ಪಾಕ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕು ಅಷ್ಟೇ. ಇದು ಪಾಕ ಮಾಡಿಕೊಂಡ್ರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮೆಲ್ಟ್ ಮಾಡ್ಕೋತಾ ಇರೋದು. ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೇಕು, ಹೋಳಿಗೆ ಚೆನ್ನಾಗಿ ಬರುತ್ತೆ. ಮತ್ತು ಇದೇ ಥರ ವೆರೈಟಿ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಬೆಲ್ಲ ಎಲ್ಲ ಮೆಲ್ಟ್ ಆಯಿತು. ತಿಕ್ಕ ಪಾಕ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಬೆಲ್ಲ ಮೆಲ್ಟ್ ಆದರೆ ಸಾಕಾಗುತ್ತೆ. ಈಗ ನೋಡಿ, ಈ ಸ್ಟೇಜಲ್ಲಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿನ ಕ್ರಷ್ ಮಾಡಬೇಕಾದ್ರೆ 2-3 ಏಲಕ್ಕಿನ ಹಾಕ್ಕೊಂಡಿದ್ದೆ, ಅದು ಕೂಡ ಕ್ರಷ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆಗಬೇಕು, ಜಾಸ್ತಿ ಡ್ರೈ ಆಗಬಾರ್ದು. ಯಾಕಂದರೆ ಜಾಸ್ತಿ ಡ್ರೈ ಆದರೆ ಮತ್ತೆ ಪಾಕ ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೈಗೆ ಅಂಟೋ ಥರನೇ ಇರಬೇಕು. ಸ್ವಲ್ಪ ಮಿಕ್ಸ್ ಮಾಡಿ, ಇದೇನು ಮಾಯಿಶ್ಚರೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಡ್ರೈ ಆಗಬೇಕು ಸ್ವಲ್ಪ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಹೂರ್ಣ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕಂಟಿನ್ಯೂಸ್ ಸ್ಟರ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಬೆಲ್ಲ ಹಾಕಿರೋದ್ರಿಂದ ಬೇಗ ತಳ ಹತ್ತು ಬಿಡುತ್ತೆ. ನೋಡಿ, ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಡ್ರೈ ಆದರೆ ಸಾಕಾಗುತ್ತೆ. ಸ್ವಲ್ಪ ನೀರು ಥರ ಕಾಣ್ತಿದೆಯಲ್ಲ. ಮತ್ತು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕಾಗುತ್ತೆ, ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಹೋಳಿಗೆ ಮಾಡ್ಕೊಳ್ಳೋಣ. ಈಗ ಹೋಳಿಗೆ ಶೇಪ್ ಕೊಡೋಣ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ ಅಂತ. ಈ ಥರ ಆಗಬೇಕು ಹಿಟ್ಟು.
ಈಗ ನೋಡಿ ಒಂದು ಪೋರ್ಷನ್ ಹಿಟ್ಟನ್ನು ತಗೋತಾ ಇದ್ದೀನಿ. ಮತ್ತು ಅದೇ ಸೈಜಲ್ಲಿ ಹೂರಣನ ತೊಗೋಬೇಕು. ಹೂರಣ ಚೆನ್ನಾಗಿ ತಣ್ಣಗಾಗಿದೆ. ಹೂರಣ ಚೆನ್ನಾಗಿ ಉಂಡೆ ಮಾಡೋಕ್ಕೆ ಬರಬೇಕು, ಆ ಥರ ಇರಬೇಕು. ಗಟ್ಟಿಯಾದರೆ ಮಾಡ್ಕೊಳ್ಳೋಕ್ಕಾಗಲ್ಲ. ನೋಡಿ ಕೈಗೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಒಂದು ಪೋರ್ಷನ್ ಅಷ್ಟು ಹಿಟ್ಟನ್ನು ತೆಗೆದು ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿ ಅದೇ ಸೈಜಿಂದ ಹೂರಣ ತೆಗೆದು ಇಡ್ತಾಯಿದ್ದೀನಿ. ರೌಂಡ್ ಶೇಪ್ ಕೊಟ್ಟು ಇಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕಂದರೆ ಹೋಳಿಗೆ ಮಾಡೋದ್ರಲ್ಲಿ ಜಾಸ್ತಿ ಜನ ಫೇಲ್ಯೂರ್ ಆಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದೇ ಮೆಜರಲ್ಲಿ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಕವರ್ ಮಾಡಿ ಇದೇ ಥರ ಎಲ್ಲ ಉಂಡೆ ಮಾಡಿಟ್ರೆ ಚೆನ್ನಾಗಿ ಅದನ್ನು ರೋಲ್ ಮಾಡಿ ಫ್ರೈ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಥರ ಮಾಡಿ ಇಡ್ತಾಯಿದ್ದೀನಿ. ಎಲ್ಲನೂ ಮಾಡಿ ಇಟ್ಟಿದ್ದೀನಿ. ಈಗ ನೋಡಿ ಹೋಳಿಗೆನ ರೋಲ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಹೋಳಿಗೆ ಮಾಡೋಂಥ ಶೀಟ್ ತೊಗೊಂಡಿದ್ದೀನಿ. ಇದನ್ನು ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ. ನಾನು ಈ ಥರ ಶೀಟಲ್ಲಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಅದರ ಮೇಲೆ ಹೋಳಿಗೆನ ಸ್ಪ್ರೆಡ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ನಾವೇನು ಚಪಾತಿ ಮಾಡ್ತೀವಲ್ಲ ಲಟ್ಟಣಿಗೆ, ಅದಕ್ಕೂ ಕೂಡ ಎಣ್ಣೆ ಹಚ್ಚಬೇಕು ಚೆನ್ನಾಗಿ. ಸ್ವಲ್ಪ ಹಚ್ಚಬಾರ್ದು, ಸ್ವಲ್ಪ ಜಾಸ್ತಿನೇ ಹಚ್ಕೋಬೇಕು, ಯಾಕಂದರೆ ಅಂಟ್ಕೋಬಾರ್ದಲ್ಲ. ನೋಡಿ ಈ ಥರ ರೋಲ್ ಮಾಡ್ಕೋತಾ ಬರಬೇಕು. ರೌಂಡಾಗಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಯಾಕಂದರೆ ಹೂರಣ ಕೂಡ ಗಟ್ಟಿ ಇರಲ್ಲ. ಏನು ಡೌಟ್ ಬೇಡ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಈ ಥರ ರೋಲ್ ಮಾಡ್ಕೊಂಡಿದ್ದೀನಲ್ಲ. ಈಗ ಸ್ವಲ್ಪ ಕೈಯಲ್ಲಿ ಶೇಪ್ ಕೊಡೋಣ, ಎಡ್ಜಸ್ ಎಲ್ಲ ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಆಗ್ತಾಯಿದೆ. ಏನು ಕಷ್ಟ ಏನೂ ಇಲ್ಲ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಜಾಸ್ತಿ ಜನ ಫೇಲ್ಯೂರ್ ಆಗ್ತಾರೆ ಹೋಳಿಗೆ ಮಾಡೋಕ್ಕೆ. ಕಾಯಿ ಹೋಳಿಗೆ ಆಗಲಿ, ಬೇಳೆ ಹೋಳಿಗೆ, ಇನ್ನೂ ವೆರೈಟೀಸ್ ಹೋಳಿಗೆ ಮಾಡ್ಕೋಬೋದು. ನೋಡಿ ಇದು ರೆಡಿ ಆಯಿತು. ಈಗ ಇದನ್ನು ಬೇಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ತವ ಇಟ್ಟಿದ್ದೀನಿ. ತವ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತವ ಚೆನ್ನಾಗಿ ಬಿಸಿಯಾಗಿದೆ. ಈಗ ನೋಡಿ ಒಂದು ಹೋಳಿಗೆ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಕೂಡ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ. ತುಪ್ಪ ಹಚ್ಚೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತಲ್ಲ. ಹೋಳಿಗೆಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಚ್ಚಬೇಕು, ಚೆನ್ನಾಗಿರುತ್ತೆ. ನೋಡಿ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಮಾತ್ರ ಇಡಬಾರ್ದು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟರೆ ನಾವು ಹೋಳಿಗೆ ಏನು ಫ್ರೈ ಮಾಡ್ತಾಯಿದ್ದೀವಲ್ಲ, ಅದು ಬೆಲ್ಲ ಇರೋದ್ರಿಂದ ಇದಾಗುತ್ತೆ. ಯಾಕಂದರೆ ಸುಟ್ಟು ಹೋಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಸಮಾಧಾನದಿಂದ ಫ್ರೈ ಮಾಡ್ಕೋಬೇಕು, ಅರ್ಜೆಂಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ ಹೋಳಿಗೆ ಮಾಡೋದು ಒಂದು ಅಚೀವ್ಮೆಂಟ್ ಥರ. ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದರೆ ಖುಷಿಯಾಗುತ್ತೆ, ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಆರಾಮಾಗಿ ಮಾಡ್ಕೋಬೇಕು. ನೋಡಿ ತುಪ್ಪ ಎಲ್ಲ ಹಚ್ಚಾಯಿತು. ಈಗ ಇದನ್ನು ನೋಡಿ ಸ್ವಲ್ಪ ಹೇಗೆ ಫ್ಲಫಿ ಆಗ್ತಾಯಿದೆ. ನೋಡಿ ಈ ಸ್ಟೇಜಲ್ಲಿ ಇದನ್ನು ಚೆನ್ನಾಗಿ ಫ್ಲಿಪ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ಮತ್ತೆ ಅಡಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಹೇಗೆ ಉಪ್ಕೋತಾ ಇದೆ ಅಂತ. ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ ಹೋಳಿಗೆ. ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ. ಒಂದು ಸೈಡ್ ಫ್ಲಿಪ್ ಮಾಡಿ ಹಾಕಿದ್ದೀನಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿಟ್ಟು ಮಾಡೋ ಹಾಗಿಲ್ಲಲ್ಲ, ಲೋ ಫ್ಲೇಮಲ್ಲಿಟ್ಟಿದ್ದೀನಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ಈಗ ನೋಡಿ ಅಡಿಯಲ್ಲಿ ಕೂಡ ಫ್ರೈ ಆಗ್ತಾಯಿದೆ. ಈಗ ಇದನ್ನು ಒಂದು ಫ್ಲಿಪ್ ಕೊಡೋಣ. ಫ್ಲಿಪ್ ಕೊಟ್ಟು ನಂತರ ಇದನ್ನು ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿದೆ. ನೋಡಿ ಆಯಿತು, ಬೇಕ್ ಮಾಡಾಯಿತು. ಇದನ್ನು ತೆಗಿತಾ ಇದ್ದೀನಿ. ಮತ್ತು ಇನ್ನೊಂದನ್ನು ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಥರ ಸಮಾಧಾನದಿಂದ ನೋಡಿ. ಈಗ ತುಪ್ಪ ಹಚ್ತಾ ಇದ್ದೀನಿ. ತುಪ್ಪ ಹಚ್ಚಿ ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಅನಿಸ್ಬೋದು, ಆದರೆ ನಾನು ಡೀಟೇಲಾಗಿ ತೋರಿಸ್ತಾ ಇರೋಂಥದ್ದು. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ. ನಾನಿಲ್ಲಿ ಏನೋ ಸ್ಕಿಪ್ ಮಾಡಿಲ್ಲ. ಇದು ಎಷ್ಟು ಟೈಮ್ ಆಗುತ್ತೆ ಬೇಕಾಗೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಡೀಟೇಲಾಗಿ. ಅದಕ್ಕೋಸ್ಕರ ಫುಲ್ ವಾಚ್ ಮಾಡಿ. ನೋಡಿ ಒಂದು ಸೈಡು
ಬೇಕಾಗ್ತಾ ಇದೆ. ಈಗ ಇದನ್ನು ಮತ್ತೆ ಫ್ಲಿಪ್ ಮಾಡಿ ಹಾಕೋಣ. ನೋಡಿ, ಈಗ ಫ್ಲಿಪ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸು, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಕಾಯಿ ಹೋಳಿಗೆ ಮಾಡ್ಕೋಬೋದು ಅಂತ. ಏನು ಜಾಸ್ತಿ ಕೆಲಸನೂ ಇಲ್ಲ ಮತ್ತು ಜಾಸ್ತಿ ಏನು ಕಷ್ಟ ಇಲ್ದಲೆ ಈಸಿಯಾಗಿ ಮಾಡ್ಕೋಬೋದು ಅಂತ. ನೋಡಿದ್ರಲ್ಲ, ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ.